ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ಎರಡು ರೀತಿಯಲ್ಲಿ ಬ್ರೇಕ್ಫಾಸ್ಟ್ಗಳನ್ನು, ಯಾವುದೇ ರೀತಿಯ ಅಕ್ಕಿ ಇರಲಿ ಅಥವಾ ಉದ್ದಿನ ಬೇಳೆ ಇರಲಿ, ನೆನೆಸೋದು ಬೇಡ, ರುಬ್ಬೋದು ಬೇಡ, ಫಾರ್ಮೆಂಟೇಷನ್ ಮಾಡೋದು ಬೇಡ. ಹಾಗಾದರೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬಿಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಗ್ಲಾಸಿಂದ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ. ಈ ಒಂದು ಅವಲಕ್ಕಿನ ನಾವು ಮಿಕ್ಸರ್ ಜಾರಿಗೆ ಸೇರಿಸ್ಕೊಂಡು ಒಂದು ಸ್ವಲ್ಪ ತರಿಯಾಗಿ ರುಬ್ಕೊಳ್ಬೇಕು. ನೀರು ಹಾಕದೆ ಈ ರೀತಿ ಪ್ಲೇನ್ ಆಗಿರ್ತಕ್ಕಂಥ ಅವಲಕ್ಕಿನ ನಾವು ಗ್ರೈಂಡ್ ಮಾಡ್ಕೊಳ್ಬೇಕು. ಇವಾಗ ನೋಡಿ, ನಾನು ಕೂಡ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಮಾಡೋದ್ರಿಂದ ನಾವು ಮಾಡ್ತಕ್ಕಂಥ ಇಡ್ಲಿ ತುಂಬಾ ಸಾಫ್ಟಾಗಿ ಬರುತ್ತೆ. ನೋಡಿ, ಈ ರೀತಿ ಒಂದು ಸ್ವಲ್ಪ ಸಣ್ಣ ರವೆ ಇರೋ ರೀತಿಯಲ್ಲಿ ತರಿಯಾಗಿ ರುಬ್ಕೊಳ್ಳಿ. ನಿಮ್ಗೆ ಈ ರೀತಿ ಇಷ್ಟ ಇಲ್ಲ ಅಂತಂದರೆ ಅವಲಕ್ಕಿನ ತೊಳೆದು ಕೂಡ ನೀವು ಮಾಡ್ಕೊಳ್ಬೋದು. ಇವಾಗ ಇದನ್ನು ಒಂದು ಬೇರೆ ಪಾತ್ರೆಗೆ ಸೇರಿಸ್ಕೊಳ್ಳೋಣ. ನೋಡಿ, ರುಬ್ಬಿರ್ತಕ್ಕಂಥ ಅವಲಕ್ಕಿನ ಸೇರಿಸ್ಕೊಂಡಿದ್ದಾಗಿದೆ. ಇವಾಗ ಅದೇ ಒಂದು ಗ್ಲಾಸಿಂದ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ಗಟ್ಟಿಯಾಗಿರ್ತಕ್ಕಂಥ ಮೊಸರನ್ನ ತೊಗೊಂಡಿದ್ದೀನಿ. ಈ ಒಂದು ಮೊಸರಿನ ಜೊತೆಗೆ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನ ಕೂಡ ಸೇರಿಸ್ಕೊಳ್ತಿದ್ದೀನಿ. ಇದ್ರ ಜೊತೆಗೆ ಯಾವ ಗ್ಲಾಸನ್ನು ಬಳಸ್ಕೊಂಡಿದ್ದೀರೋ ಅದೇ ಗ್ಲಾಸಿಂದ ಒಂದು ಗ್ಲಾಸ್ ಆಗುವಷ್ಟು ಇಡ್ಲಿ ರವೆ. ಈ ಇಡ್ಲಿ ರವೆ ಎಲ್ಲ ಅಂಗಡಿಯಲ್ಲಿ ಸಿಗುತ್ತೆ. ಇಲ್ಲ ಅಂತಂದರೆ ಅಕ್ಕಿ ತರಿ ಕೂಡ ನೀವು ಬಳಸ್ಕೊಳ್ಬೋದು. ಇಲ್ಲ ನಮಗೆ ಅಕ್ಕಿ ತರಿನೂ ಇಲ್ಲ, ಇಡ್ಲಿ ರವೆನೂ ಇಲ್ಲ ಅಂತಂದರೆ ಒಂದು ಗ್ಲಾಸ್ ಆಗುವಷ್ಟು ಅಕ್ಕಿನ ನೀವು ಮೊದಲೇ ತೊಳೆದು ಒಂದು ಅರ್ಧ ಗಂಟೆ ನೆನೆಸ್ಕೊಂಡ್ರೂ ನಡೆಯುತ್ತೆ. ಇವಾಗ ಈ ಮೂರನ್ನು ನಾವು ಕಲಿಸ್ಕೊಳ್ಬೇಕು. ಮಧ್ಯದಲ್ಲಿ ನೀರೇನಾದರೂ ಬೇಕು ಅಂತಂದರೆ ಈ ರೀತಿ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಇದನ್ನು ನಾವು ಕಲಸಿಟ್ಕೊಳ್ಬೇಕು, ನೆನ್ಕೊಳ್ಬೇಕು. ಹಾಗಾಗಿ ಈ ರೀತಿ ರವೆ, ಅವಲಕ್ಕಿ ಮಿಶ್ರಣ, ಅದರ ಜೊತೆಗೆ ಮೊಸರು, ಇವುಗಳನ್ನ ನಾವು ಒಂದು 10ರಿಂದ 15 ನಿಮಿಷ ನೆನೆಸ್ಕೊಳ್ಬೇಕಾಗತ್ತೆ. ಹಾಗಾಗಿ ಮಧ್ಯದಲ್ಲಿ ನೀರೇನಾದರೂ ಬೇಕು ಅನಿಸಿದರೆ ಸೇರಿಸ್ಕೊಂಡು ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನೆನೆಸಿಟ್ಕೊಳ್ಳೋಣ. ಇವಾಗ ಇದು ಕಲ್ತ್ಕೊಂಡಿದ್ದಾಗಿದೆ. ಈ ರೀತಿ ನೈಸಾಗಿ ನೀಟಾಗಿ ಎಲ್ಲನೂ ಹೊಂದ್ಕೊಳ್ಳೋ ರೀತಿಯಲ್ಲಿ ಕಲಸಿಟ್ಕೊಳ್ಳಿ. ಇವಾಗ ಇದನ್ನು ನಾವು 10ರಿಂದ 15 ನಿಮಿಷ ರೆಸ್ಟ್ ಮಾಡೋಕೆ ಇಡಬೇಕು. ಹಾಗಾಗಿ ಒಂದು ಪ್ಲೇಟ್ನ ಮುಚ್ಚಿ 10ರಿಂದ 15 ನಿಮಿಷ ರೆಸ್ಟ್ ಮಾಡೋಕೆ ಇಟ್ಟಿದ್ದೆ. ಇವಾಗ ನೋಡಿ, ಒಂದು 15 ನಿಮಿಷ ಆಗಿದೆ, ತೆಗೆದು ತೋರಿಸ್ತಿದ್ದೀನಿ. ನಾವು ಯಾವುದೇ ರೀತಿಯ ಉದ್ದಿನಬೇಳೆ ಹಾಕಿಲ್ಲ ಅಂತಂದ್ರೂ ಜಸ್ಟು ಅವಲಕ್ಕಿ ಮೊಸರು ಹಾಕಿರೋದ್ರಿಂದ ಮಾಡಿರ್ತಕ್ಕಂಥ ಒಂದು ಮಿಶ್ರಣ ಒಂದು ಸ್ವಲ್ಪ ಮಟ್ಟಿಗೆ, ಅಂದರೆ ಒಂದು 5% ಉಬ್ಕೊಂಡಿರುತ್ತೆ. ಇವಾಗ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಇನ್ಸ್ಟೆಂಟಾಗಿ ಮಾಡ್ತಿರೋದ್ರಿಂದ ಬೇಕು ಅಂದರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಈನೋ ಸೇರಿಸ್ಕೊಂಡಿದ್ದೀನಿ. ಈನೋ ಸೇರಿಸ್ಕೊಂಡಾದಮೇಲೆ ಈ ರೀತಿ ಕೈ ಆಡಿಸ್ತಾ ಬನ್ನಿ. ಕನ್ಸಿಸ್ಟೆನ್ಸಿ ಬಂದು ಇಡ್ಲಿ ಹಿಟ್ಟಿನ ಹದದಲ್ಲಿರಬೇಕು. ಇನ್ನೊಂದು ಸ್ವಲ್ಪ ನೀರು ಬೇಕು ಅನಿಸಿದ್ರೆ ಸೇರಿಸ್ಕೊಂಡು ಈ ರೀತಿ ಕಲಿಸ್ಕೊಳ್ಳಿ. ಇವಾಗ ಬ್ಯಾಟರ್ ರೆಡಿಯಾಗಿದೆ, ಇಡ್ಲಿ ಬ್ಯಾಟರು. ಇದನ್ನೇನು ನೆನೆಸೋ ಅವಶ್ಯಕತೆ ಇಲ್ಲ. ಈ ಸೈಡಲ್ಲಿ ನಾನು ಇಡ್ಲಿ ಪ್ಲೇಟ್ಸಿಗೆ ಒಂದು ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿಟ್ಕೊಂಡಿದ್ದೆ. ಮಾಡಿರ್ತಕ್ಕಂಥ ಇಡ್ಲಿ ಬ್ಯಾಟರ್ನ ಈ ಒಂದು ಪ್ಲೇಟಿಗೆ ಸೇರಿಸ್ಕೊಂಡಿದ್ದೀನಿ. ಈ ಸೈಡಲ್ಲಿ ಆಲ್ರೆಡಿ ನೀರನ್ನು ಕೂಡ ನಾನು ಇಡ್ಲಿ ಪಾತ್ರೆಗೆ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ. ರೆಡಿ ಮಾಡಿರ್ತಕ್ಕಂಥ ಪ್ಲೇಟ್ಸ್ನ ನಾನಿಲ್ಲಿ ಜೋಡಿಸ್ಕೊಳ್ತಿದ್ದೀನಿ. ನೋಡಿ, ಇಷ್ಟೇ, ತುಂಬಾ ಸಿಂಪಲ್ಲಾಗಿ ಈ ಒಂದು ಇಡ್ಲಿನ ಮಾಡ್ಕೊಳ್ಬೋದು. ಈ ರೀತಿ ಜೋಡಿಸ್ಕೊಂಡಾದಮೇಲೆ ಮೇಲ್ಗಡೆಯಿಂದ ಪ್ಲೇಟ್ ಮುಚ್ಚಿ ಒಂದು 7ರಿಂದ ಅಥವಾ 6ರಿಂದ 7 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ಇವಾಗ ನೋಡಿ, ಒಂದು 7 ನಿಮಿಷ ಆಗಿದೆ, ತೆಗೆದು ತೋರಿಸ್ತಿದ್ದೀನಿ. ತುಂಬಾ ಪರ್ಫೆಕ್ಟಾಗಿ ಇಡ್ಲಿ ಉಬ್ಕೊಂಡಿದೆ. ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ಇಲ್ಲ ಅಂಟಿದೆ ಅಂದರೆ ಇನ್ನೊಂದು ನಿಮಿಷ ಬೇಯಿಸ್ಕೊಳ್ಳಿ. ಇವಾಗ ಈ ಸೈಡಲ್ಲಿ ನಾನು ಒಂದು ಸ್ವಲ್ಪ ಬಿಸಿ ಆರಲಿಕ್ಕೆ ಇಡ್ತಿದ್ದೀನಿ. ಬಿಸಿ ಆರ್ಕೊಂಡಾದಮೇಲೆ ನಾವು ಎಡ್ಜಸ್ನ ಬಿಡಿಸ್ಕೊಂಡು ಇಡ್ಲಿನ ತೆಗಿಬೇಕು. ತೀರಾ ಬಿಸಿ ಇದ್ದಾಗ ತಗೊಳ್ಬಾರ್ದು, ಯಾಕಂದರೆ ಇಲ್ಲಿ ಅವಲಕ್ಕಿ ಬಳಸಿರೋದ್ರಿಂದ ಇಡ್ಲಿ ತುಂಬಾ ಸಾಫ್ಟ್ ಆಗಿರುತ್ತೆ. ಹಾಗಾಗಿ ನಾವು ಬಿಸಿ ಇದ್ದಾಗ ತಗೊಳಕ್ಕೆ ಹೋಗ್ದಾಯಿತು ಅಂತಂದರೆ ಕಟ್ಟಾಗುತ್ತೆ. ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ. ನಾರ್ಮಲ್ ಇಡ್ಲಿ ಮಾಡೋ ರೀತಿಯಲ್ಲೇ ಇಡ್ಲಿ ರೆಡಿಯಾಗಿರುತ್ತೆ. ಇಲ್ಲ ನಮಗೆ ಸೋಡಾ ಅಥವಾ ಏನೋ ಬಳಸೋ ಅವಶ್ಯಕತೆ ಇಲ್ಲ ಅಂತಂದರೆ ಇದೇ ಹಿಟ್ಟನ್ನು ನೀವು ನೈಟ್ ಕೂಡ ರೆಡಿ ಮಾಡಿಟ್ಕೊಂಡು ಫರ್ಮೆಂಟ್ ಮಾಡಿ ಬೆಳಗ್ಗೆ ಕೂಡ ಮಾಡ್ಕೊಳ್ಬೋದು. ಇಲ್ಲ ಅಂತಂದರೆ ನೀವು ಬೆಳಗ್ಗೆ ನೆನೆಸಿದಾಯಿತು ಅಂತಂದರೆ ಪರವಾಗಿಲ್ಲ, ಯಾವುದೇ ಏನೋ ಸೋಡಾ ಹಾಕದೆ ಕೂಡ ಮಾಡ್ಕೊಳ್ಬೋದು. ನೋಡಿ, ಮಲ್ಲಿಗೆ ಅಂತ ಇಡ್ಲಿ ಕೇವಲ 10ರಿಂದ 15 ನಿಮಿಷ ರೆಡಿಯಾಗಿ ಹೋಗುತ್ತೆ. ಅದು 3 ಪದಾರ್ಥ ಇದ್ದರೆ ಸಾಕು. ನೋಡಿ ಎಷ್ಟು ಸಾಫ್ಟ್ ಆಗಿದೆ. ಮಲ್ಲಿಗೆ ರೀತಿಯಲ್ಲಿ ಮೃದುವಾಗಿರ್ತಕ್ಕಂಥ ಇಡ್ಲಿನ ನಾವು ಕೇವಲ 10ರಿಂದ 15 ನಿಮಿಷ ಮಾಡ್ಕೊಳ್ಬೋದು. ಪ್ರತಿಯೊಂದು ಇಡ್ಲಿ ಕೂಡ ಅಷ್ಟೇ ತುಂಬಾ ಸಾಫ್ಟ್ ಆಗಿರುತ್ತೆ. ಹಾಗೆ ನಾನಿಲ್ಲಿ ಅವಲಕ್ಕಿನ ತೊಳೆದೆ ಡೈರೆಕ್ಟಾಗಿ ಪೌಡ್ರ್ ಮಾಡಿಕೊಂಡು ಇಡ್ಲಿ ಮಾಡಿದ್ದೀನಿ. ನಿಮ್ಗೆ ಆ ರೀತಿ ಇಷ್ಟ ಇಲ್ಲ ಅಂತಂದರೆ ಒಂದ್ಸರಿ ಅವಲಕ್ಕಿನ ತೊಳ್ಕೊಂಡು ಮೊಸರಿನ ಜೊತೆಗೆ ನೆನೆಸಿಟ್ಕೊಂಡು ಇದೇ ಪ್ರೊಸೀಜರಲ್ಲಿ ಕೂಡ ಮಾಡ್ಕೊಳ್ಬೋದು. ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಇದು ಇವತ್ತು ಅವಲಕ್ಕಿ ಬಳಸಿ ಮಾಡಿರ್ತಕ್ಕಂಥ ಒಂದು ಬ್ರೇಕ್ಫಾಸ್ಟು. ಈ ಸೈಡಲ್ಲಿ ಮತ್ತೊಂದು ಬ್ರೇಕ್ಫಾಸ್ಟು, ಅದೇ ಅವಲಕ್ಕಿನ ಬಳಸ್ಕೊಂಡು ಗರಿ ಆಗಿರ್ತಕ್ಕಂಥ ದೋಸೆನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಮತ್ತು ಅದೇ ಗ್ಲಾಸಿಂದ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ಅವಲಕ್ಕಿನ ಬಳಸ್ಕೊಂಡಿದ್ದೀನಿ. ಅವಲಕ್ಕಿ ಬಂದು 2 ಬ್ರೇಕ್ಫಾಸ್ಟ್ಗಳಿಗೆ ನಾನು ಗಟ್ಟಿಯಾಗಿರ್ತಕ್ಕಂಥ ಅವಲಕ್ಕಿನ ಬಳಸ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಮೀಡಿಯಮ್ ಸೈಜ್ ಅವಲಕ್ಕಿ ಕೂಡ ಬಳಸ್ಕೊಳ್ಬೋದು. ಇವಾಗ ಈ ಅವಲಕ್ಕಿನ ನಾನು ಒಂದು 2 ಸರಿ ತೊಳೆದಿಟ್ಕೊಂಡಿದ್ದೀನಿ. ಇವಾಗ ತೊಳೆದಿರ್ತಕ್ಕಂಥ ಅವಲಕ್ಕಿಗೆ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ಗಟ್ಟಿ ಮೊಸರನ್ನ ಸೇರಿಸ್ಕೊಳ್ತಿದ್ದೀನಿ. ಇಡ್ಲಿ ಮಾಡುವಾಗಲೂ ಕೂಡ ಅಷ್ಟೇ ಇದೇ ಒಂದು ಪ್ರೊಸೀಜರ್ನು ಕೂಡ ನೀವು ಬಳಸ್ಕೊಳ್ಬೋದು. ಇಲ್ಲ ಅಂತಂದರೆ ಪೌಡ್ರ್ ಕೂಡ ಮಾಡ್ಕೊಳ್ಬೋದು. ಇವಾಗ ಅದೇ ಗ್ಲಾಸಿಂದ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಅವಲಕ್ಕಿನ ನಾವು ಈ ಮೊಸರಿನ ಜೊತೆಗೆ ನೆನೆಸ್ಕೊಳ್ಬೇಕು. ಹಾಗಾಗಿ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು
ಈ ಅವಲಕ್ಕಿನ ನೀಟಾಗಿ ಕಲಿಸ್ಕೊಂಡು ಒಂದು 10ರಿಂದ 15 ನಿಮಿಷ ನೆನೆಸ್ಕೊಳ್ಬೇಕು. ನಾನಿಲ್ಲಿ ತೊಗೊಂಡಿರೋದು ಗಟ್ಟಿ ಅವಲಕ್ಕಿ ಆಗಿರೋದ್ರಿಂದ ಒಂದು 15 ನಿಮಿಷ ಆದರೂ ಪರ್ಫೆಕ್ಟಾಗಿ ನೆನ್ಕೊಳ್ಬೇಕು. ಮೀಡಿಯಮ್ ಸೈಜ್ ಅವಲಕ್ಕಿ ಆಯಿತು ಅಂದರೆ ಒಂದು 5 ನಿಮಿಷ ನೆನೆಸ್ಕೊಂಡ್ರೆ ಸಾಕು. ಇವಾಗ ಇದನ್ನು ಒಂದು 15 ನಿಮಿಷ 10ರಿಂದ 15 ನಿಮಿಷ ನೆನೆಸೋಕ್ಕಿಡೋಣ. ಇವಾಗ ನೋಡಿ ಒಂದು 15 ನಿಮಿಷದ ನಂತರ ತೆಗೆದು ತೋರಿಸ್ತಿದ್ದೀನಿ. ಅವಲಕ್ಕಿ ಪರ್ಫೆಕ್ಟಾಗಿ ನೆಂದ್ಕೊಂಡಿದೆ. ಎಷ್ಟು ಸಾಧ್ಯನೋ ಅಷ್ಟು ಗಟ್ಟಿ ಅವಲಕ್ಕಿ ತೊಗೊಂಡಾಗ ಟೈಮ್ ಕೊಟ್ಕೊಂಡು ಒಂದು 15ರಿಂದ 20 ನಿಮಿಷ ಆದ್ರೂ ನೀಟಾಗಿ ನೆನೆಸ್ಕೊಳ್ಳಿ. ಅಂದಾಗ ರುಬ್ಬಿದಾಗ ಒಂದು ಸ್ವಲ್ಪನೂ ಅವಲಕ್ಕಿ ಅಂಶ ತರಿಯಾಗಿ ಉಳಿಯೋದಿಲ್ಲ. ಇವಾಗ ಇದನ್ನು ಅಂದರೆ ನೆನೆದಿರ್ತಕ್ಕಂಥ ಅವಲಕ್ಕಿ ಹಾಗೆ ಮೊಸರನ್ನ ಒಂದು ಮಿಕ್ಸರ್ ಜಾರಿಗೆ ಸೇರಿಸ್ಕೊಳ್ಳೋಣ. ಕ್ವಾಂಟಿಟಿ ಜಾಸ್ತಿ ಪ್ರಮಾಣದಲ್ಲಿ ಬೇಕು ಅಂತಂದರೆ ಇದನ್ನು ಡಬಲ್ ಕೂಡ ಮಾಡ್ಕೊಳ್ಬೋದು ಪ್ರಮಾಣನ. ಇಲ್ಲ ಅಂತಂದರೆ ಗ್ಲಾಸ್ನ ದೊಡ್ಡದಾಗಿ ತೊಗೊಳ್ಳಿ. ಇವಾಗ ಅದೇ ಗ್ಲಾಸಿಂದ 1 ಗ್ಲಾಸ್ ಆಗುವಷ್ಟು ಕಡಲೆ ಹಿಟ್ಟು, ಬೇಸನ್ ಅಥವಾ ಹಸಿ ಕಡಲೆ ಹಿಟ್ಟನ್ನು ಬಳಸ್ಕೊಳ್ತಿದ್ದೀನಿ. ಈ ಮೂರನ್ನು ಸೇರಿಸ್ಕೊಂಡು ಮತ್ತೆ ಇದಕ್ಕೆ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನಾನಿಲ್ಲಿ ರವೆನ ಬಳಸ್ಕೊಳ್ತಿದ್ದೀನಿ, ಅಂದರೆ ಚಿರೋಟಿ ರವೆ. ಈ ಒಂದು ರವೆನ ಹಾಕೋದ್ರಿಂದ ದೋಸೆ ತುಂಬಾ ಗರಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಹಾಗಾಗಿ ಸೇರಿಸ್ಕೊಂಡಿದ್ದೀನಿ. ಇವಾಗ ನೋಡಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಬಣ್ಣಕ್ಕೋಸ್ಕರ ಒಂದು ಸ್ಪೂನ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ. ಇಷ್ಟು ಸಕ್ಕರೆ ನಿಮಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಯಾಕಂದರೆ ಕಡಲೆ ಹಿಟ್ಟನ್ನು ಬಳಸಿರೋದ್ರಿಂದ ಕಲರ್ ಬಂದೇ ಬರುತ್ತೆ. ಒಂದು 2 ಸ್ಪೂನ್ ಆಗುವಷ್ಟು ನಾನಿಲ್ಲಿ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಎಣ್ಣೆನ ಈ ರೀತಿ ರುಬ್ಬುವಾಗಲೇ ಸೇರಿಸ್ಕೊಳ್ಳೋದ್ರಿಂದ ಮಾಡುವಾಗ ಯಾವುದೇ ರೀತಿಯ ಎಣ್ಣೆ ಅಥವಾ ತುಪ್ಪದ ಅವಶ್ಯಕತೆ ದೋಸೆಗೆ ಇರೋದೇ ಇಲ್ಲ. ಹಾಗಾಗಿ ಬೇಕು ಅಂದರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಇವಾಗ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ತಿದ್ದೀನಿ. ರುಬ್ಬೋದಕ್ಕೆ ಅನುಕೂಲ ಆಗಲಿ ಅನ್ನೋದಕ್ಕೋಸ್ಕರ ಈ ರೀತಿ ನೀರನ್ನ ಸೇರಿಸ್ಕೊಂಡಾದಮೇಲೆ ಒಂದ್ಸರಿ ಈ ರೀತಿ ಹಿಟ್ಟನ್ನು ಕಲಿಸ್ಕೊಳ್ಳಿ. ಇಲ್ಲಾಂದರೆ ರುಬ್ಬುವಾಗ ಸ್ವಲ್ಪ ಕಷ್ಟ ಅನ್ನಿಸ್ಬೋದು. ಈ ರೀತಿ ಹಿಟ್ಟನ್ನು ನೀಟಾಗಿ ಒಂದು ಸ್ವಲ್ಪ ಕಲಿಸ್ಕೊಂಡ ನಂತರ ಇದನ್ನು ನಾವು ರುಬ್ಕೊಂಡು ಬರಬೇಕು. ಯಾವ ರೀತಿ ಅಂತಂದರೆ ದೋಸೆ ಹಿಟ್ಟಿನ ಹದದಲ್ಲೇ ರುಬ್ಕೊಂಡು ಬರಬೇಕು. ಇವಾಗ ನೋಡಿ ನಾನು ಕೂಡ ರುಬ್ಕೊಂಡು ಬಂದಿದ್ದೀನಿ. ದೋಸೆಗೆ ಬೇಕಾಗಿರ್ತಕ್ಕಂಥ ಹಿಟ್ಟು ರೆಡಿಯಾಗಿದೆ. ಕೇವಲ 10ರಿಂದ 15 ನಿಮಿಷದಲ್ಲಿ ನಮಗೆ ಈ ರೀತಿ ಗರಿಯಾಗಿರ್ತಕ್ಕಂಥ ಕ್ರಿಸ್ಪಿ ಆಗಿರ್ತಕ್ಕಂಥ ಒಂದು ದೋಸೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಹಿಟ್ಟು ರೆಡಿಯಾಗಿದೆ ನೋಡಿ. ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಇದೇ ರೀತಿಯಲ್ಲಿರಲಿ. ತೀರಾ ನೀರು ಹಾಕ್ಕೊಂಡು ರುಬ್ಕೊಳ್ಳೋದು ಬೇಡ. ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನೀವು ದೋಸೆ ಹಿಟ್ಟನ್ನು ರುಬ್ಕೊಳ್ಳಿ. ಅಂದರೆ ನೀರು ಸೇರಿಸುವಾಗ ನೋಡಿಕೊಂಡು ರುಬ್ಕೊಳ್ಳಿ. ಇವಾಗ ರೆಡಿ ಮಾಡಿರ್ತಕ್ಕಂಥ ಹಿಟ್ಟನ್ನು ನಾನಿಲ್ಲಿ ಒಂದು ಪಾತ್ರೆಗೆ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ನಾವು ಸಿಂಪಲ್ಲಾಗಿ ಯಾವುದೇ ರೀತಿಯ ನೆನೆಸ್ದೆ, ಅಂದರೆ ಆಲ್ರೆಡಿ ನಾವು ನೆನೆಸ್ಕೊಂಡಿರ್ತೀವಿ, ಅಂದರೆ ಇಲ್ಲಿ ರುಬ್ಬಿದ ತಕ್ಷಣವೇ ನಾವು ಮಾಡ್ಕೊಳ್ಬೋದು. ರುಬ್ಬಿರ್ತಕ್ಕಂಥ ಹಿಟ್ಟನ್ನು ನೆನೆಸೋ ಅವಶ್ಯಕತೆ ಏನಿರೋದಿಲ್ಲ. ಯಾಕಂದರೆ ನಾವು ಆಲ್ರೆಡಿ ಒಂದು 10 ನಿಮಿಷ ನೆನೆಸಿರೋದ್ರಿಂದ ರೆಡಿಯಾಗಿದೆ ಹಿಟ್ಟು. ಈ ಸೈಡಲ್ಲಿ ನಾನು ಒಂದು ದೋಸೆ ಹಂಚನ್ನು ಕಾಯ್ಲಿಕ್ಕಿಟ್ಟಿದ್ದೆ. ದೋಸೆ ಹಂಚನ್ನು ನೀಟಾಗಿ ಕಾಯಿಸ್ಕೊಂಡು ಒಂದ್ಸರಿ ನೀರನ್ನ ಚಿಮುಕಿಸಿ ಬಟ್ಟೆಯಿಂದ ಕ್ಲೀನಾಗಿ ಒರೆಸ್ಕೊಂಡು ಈ ರೀತಿ ರೆಡಿ ಮಾಡಿರ್ತಕ್ಕಂಥ ಹಿಟ್ಟನ್ನು ನಾವು ಹಾಕಿ ಸ್ಪ್ರೆಡ್ ಮಾಡಿಕೊಂಡ್ರೆ ಆಯಿತು. ಈ ರೀತಿ ಸ್ಪ್ರೆಡ್ ಮಾಡುವಾಗ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬರ್ತಿದೆ ಅಂತ. ಇಲ್ಲಿ ಕಡಲೆ ಹಿಟ್ಟು ಅಥವಾ ಬೇಸನ್ ಹಿಟ್ಟು ಬಳಸಿರೋದ್ರಿಂದ ದೋಸೆ ಕಲರು ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಹಾಗಾಗಿ ಸಕ್ಕರೆನ ನೀವು ಸ್ಕಿಪ್ ಮಾಡ್ಕೊಳ್ಬೋದು. ಮೇಲ್ಗಡೆಯಿಂದ ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಅಥವಾ ಬಟರ್ನ ಸೇರಿಸ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಈ ರೀತಿ ಕೆಂಪಾಗೋವರೆಗೂ ವೆಯ್ಟ್ ಮಾಡ್ಕೊಳ್ಬೋದು. ಇಲ್ಲ ನಮಗೆ ಕೆಂಪಾಗೋವರೆಗೂ ಬೇಡ ಅಥವಾ ಕ್ರಿಸ್ಪಿ ಬೇಡ ಅಂತಂದರೆ ಬೇಗ ಕೂಡ ತಗೊಳ್ಬೋದು. ನಾನಿಲ್ಲಿ ಒಂದು ದೋಸೆನ ಕ್ರಿಸ್ಪಿಯಾಗಿ ಮಾಡ್ತಿದ್ದೀನಿ, ಅಂದರೆ ಗರಿಯಾಗಿ ಮಾಡ್ತಿದ್ದೀನಿ. ನಿಮ್ಗೆ ಈ ರೀತಿ ಇಷ್ಟ ಇಲ್ಲ ಅಂತಂದರೆ ನಾರ್ಮಲಾಗಿ ನಿಮಗೆ ಎಷ್ಟು ಸಾಫ್ಟ್ ಬೇಕೋ ಅಷ್ಟು ಸಾಫ್ಟ್ ಕೂಡ ಈ ದೋಸೆನ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ಅಂತ. ಸಕ್ಕರೆನ ಬೇಕು ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಇನ್ನೊಂದು ದೋಸೆನ ಹಾಕಿ ತೋರಿಸ್ತಿದ್ದೀನಿ. ಇದು ಸಾಫ್ಟಾಗಿರ್ತಕ್ಕಂಥ ದೋಸೆ. ನೋಡಿ ಪ್ರತಿಯೊಂದು ದೋಸೆನೂ ಕೂಡ ಅಷ್ಟೇ ಬೆಣ್ಣೆ ದೋಸೆ ರೀತಿಯಲ್ಲಿ ರೆಡಿಯಾಗಿದೆ. ಅಂದರೆ ಇಡ್ಲಿನಾಗಲಿ ಅಥವಾ ಸಾಫ್ಟ್ ಆಗಿರ್ತಕ್ಕಂಥ ಇಡ್ಲಿ ಇರ್ಬೋದು, ಹಾಗೆ ಗರಿಯಾಗಿ ಕ್ರಿಸ್ಪಿಯಾಗಿರ್ತಕ್ಕಂಥ ದೋಸೆನ ನಾವು ಅಕ್ಕಿನೇ ಬೇಕು ಉದ್ದಿನ ಬೇಳೆ ಬೇಕು ಅಂತೇನಿಲ್ಲ, ಹಾಗೆ ನೆನೆಸಲೇಬೇಕು ಅಂತೇನಿಲ್ಲ. ಏನಾದರೂ ಮರ್ತಿದ್ರೆ ಬೆಳಗಿನ ನಾಷ್ಟಕ್ಕೆ ಈ 2 ರೀತಿಯ ಬ್ರೇಕ್ಫಾಸ್ಟ್ಗಳನ್ನ ಒಂದ್ಸರಿ ಟ್ರೈ ಮಾಡಿ. ಈ ಹಿಂದೆ ಕೂಡ ಹಲವಾರು ರೀತಿಯ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.